6ನೇ ಹಂತದವರೆಗೆ ಸುಮಾರು 5 ಪುಟಗಳ ಸಂಪೂರ್ಣ ವಿವರವನ್ನು ತಮಗೆ ಸರ್ಕಾರ ಕಳಿಸಿಕೊಟ್ಟಿದೆ. ಇದು ನಿಮಗೆ ಸಮಾಧಾನ ತರಬಹುದು. ಒಂದು ವೇಳೆ ಸಮಾಧಾನ ಆಗದೇ ಇದ್ದರೆ ನಾನು ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ ತಮ್ಮನ್ನು ಕರೆಸಿಕೊಂಡು ಚರ್ಚೆ ಮಾಡೋದಕ್ಕೆ ಅವರಲ್ಲಿ ವಿನಂತಿ ಮಾಡ್ತೀನಿ. ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಮ್ಮ ಸಚಿವರು ಬೈರತಿ ಸುರೇಶ್ ಅವರು ನಮ್ಮ ಮನವಿ ಸ್ಪಂದಿಸಿ ನಗರಾಭಿವೃದ್ಧಿ ಕಾರ್ಯದರ್ಶಿನೂ ಕಳಿಸ್ಕೊಟ್ಟಿದ್ರು. ಅವರು ಒಮ್ಮೆ ಬಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದಾರೆ. ಅವರು ತುರ್ತು ಕ್ರಮ ತೆಗೆದುಕೊಂಡಿದ್ದಾರೆ. ಆದರೆ ಇದೊಂದು ಒಳಚರಂಡಿ ವ್ಯವಸ್ಥೆ ಕುಡಿಯ ನೀರಿಗೆ ಮಿಕ್ಸ್ ಆಗ್ತಾ ಇದೆ. ತುಂಬಾ ಜವಾಬ್ದಾರಿ ಇರ್ತಕ್ಕಂಥದ್ದು, ಎಗಚಿ ನದಿಗೆ ಸೇರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಈಗಾಗಲೇ ಅವರು ಹಸಿರು ಇದರಿಂದ ವಿಶೇಷ ಅನುದಾನ 15 ಕೋಟಿ ಕೊಟ್ಟು ಮತ್ತೆ ಪೈಪ್ ಲೈನ್ ಶಿಫ್ಟ್ ಮಾಡೋ ಕೆಲಸ ಮಾಡಿದ್ದಾರೆ. ಆದರೆ 2012ರಲ್ಲಿ ಪ್ರಾರಂಭ ಆಗಿರೋದು 15 ಮುಕ್ತಾಯ ಆಗಿಲ್ಲ. ನಮ್ಮ ಕುಡಿಯೋ ನೀರಿಗೆ ಇದು ಮಿಕ್ಸ್ ಆಗ್ತಿರೋದ್ರಿಂದ ಆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಅಲ್ಲೇ 3 ವರ್ಷದಿಂದ ಇದ್ದಾರೆ. ಆ ಯಾರ ಅಧಿಕಾರಿ ಚೀಫ್ ಇಂಜಿನಿಯರ್ ಒಬ್ಬ ಚಂದ್ರಪ್ಪ ಅಂತಿದ್ದಾರೆ ಮೈಸೂರಲ್ಲಿ, ಇನ್ನೊಬ್ರು ಎಡಬಲಿಗಳಿದ್ದಾರೆ. ಅವರ ಒಂದು ಬೇಜವಾಬ್ದಾರಿ ತಂದಿಂದ ಇವತ್ತು ಇಷ್ಟು ತೊಂದರೆ ಆಗಿದೆ. ಅದನ್ನ ಮಾನ್ಯ ಸಚಿವರ ಗಮನಕ್ಕೆ ತಂದು ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಮತ್ತೆ ಮರು ಟೆಂಡರ್ಗೆ ಹೇಳಿದ್ದಾರೆ. ಮರು ಟೆಂಡರ್ ಮಾಡಿ ಕಾಮಗಾರಿನ ಆದಷ್ಟು ಬೇಗ ಮುಗಿಸಿ ಆ ಕುಡಿಯೋ ನೀರಿಗೆ ಮಿಕ್ಸ್ ಆಗೋದನ್ನ ತಪ್ಪಿಸಬೇಕು ಅಂತೇಳಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಂತೇನೆ. ಸೂಕ್ತವಾಗಿರ್ತಕ್ಕಂಥ ಸಂದೇಶಗಳನ್ನ ಕೊಡ್ತೀವಿ. ಸರಿ. ಎಸ್ ಎನ್ ಚನ್ನಬಸಪ್ಪ.